ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು, ಜಂಗಮವೇ ಜಗದ್ಭರಿತ. ಆ ಜಂಗಮನ ಪಾದ ಪೂಜಕನೇ ಧನ್ಯ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ. ಪೂಜ್ಯ ಪರಮ ಪೂಜ್ಯ ಪುಟ್ಟರಾಜ ಅಜ್ಜವರು ತಮ್ಮ ವಚನದ ಮುಖಾಂತರ ಲಿಂಗ ಗುರು ಜಂಗಮರನ್ನು ಕುರಿತು ಈ ವಚನದೊಳಗ ಸ್ಪಷ್ಟವಾಗಿ ಸರಳವಾಗಿ ಹೇಳ್ತಾ ಇದ್ದಾರೆ. ಲಿಂಗದ ಮುಖವೇ ಜಂಗಮ. ಈಗ ಜಂಗಮನಾದಂಥ ಸದ್ಗುರು ಹಾಗೂ ಶಿವಯೋಗಿಗಳನ್ನು ನಾವು ಯಾವ ರೀತಿ ಕಾಣಬೇಕಂದ್ರೆ, ದೇವಸ್ಥಾನದಲ್ಲಿರುವ ಲಿಂಗವನ್ನು ನಾವು ಯಾವ ರೀತಿಯಿಂದ ಭಾವಿಸ್ತೇವೆ ಅದರಂತೆ ಇವರು ನಡೆದಾಡುವ ಜಂಗಮರನ್ನು ತಿಳ್ಕೊಂಡು ಆ ಲಿಂಗಕ್ಕೆ ನಾವು ಜಂಗಮ ರೂಪವನ್ನು ಆ ಶಿವಯೋಗಿಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಂದೆ ಲಿಂಗದ ಶರೀರವೇ ಗುರು. ಲಿಂಗದ ಶರೀರ ಅಂದಾಗ ಶಿವಯೋಗಿಗಳು, ಮಹಾತ್ಮರು, ಸದ್ಗುರುಗಳು ತಮ್ಮ ಜೀವತಾದಿ ಒಳಗ ತಪಾನುಷ್ಠಾನ, ಜಪಾನುಷ್ಠಾನ, ಲಿಂಗಾರ್ಚನೆ, ಧ್ಯಾನ, ಶಿವ ಧ್ಯಾನವನ್ನು ಮಾಡಿ ಆ ಶರೀರವನ್ನು ಏನು ಪಕ್ವವನ್ನು ಮಾಡಿಕೊಂಡಿರ್ತಾರೆ, ಆ ಮುಪ್ಪಾನ ವಯಸ್ಸಿನ ಒಳಗೆ ಸಾಧನೆ ಮಾಡಿ ಸಿದ್ಧಿ ಪಡೆದಂತ ಶರೀರಕ್ಕೆ ಲಿಂಗ ಶರೀರ ನಾವು ಕಾಣ್ತೇವೆ. ಅವರು ಜೀವಂತ ನಡೆದಾಡುವ ದೇವರು. ನಮ್ಮ ಅಜ್ಜೋರಿಗೆ ನಾವೆಲ್ಲರೂ ಅವರು ಲಿಂಗೈಕ್ಯರಾದಾಗ ಆ ಲಿಂಗದ ಶರೀರವನ್ನು ನಾವು ಅವರ ಶರೀರವನ್ನು ಮುಟ್ಟಿ ನಾವು ಅವತ್ತ ಎಲ್ಲರೂ ಸಹಿತ ಆ ಒಂದು ವಿಧಿವಿಧಾನದೊಳಗೆ ಭಾಗವಹಿಸಿದಂತ ಲಕ್ಷಾನುಗಳ ಜನರಿದ್ದಾರೆ. ಅಂಥವರನ್ನು ಲಿಂಗ ಶರೀರವನ್ನು ಜೀವಂತವಾಗಿ ನೋಡಿದ್ದೀವಿ. ಅದನ್ನು ಕುರಿತು ತಮ್ಮ ಗುರುಗಳು ಯಾವ ರೀತಿ ಲಿಂಗ ಶರೀರವಾಗಿದ್ರು ಅಂತ ತಿಳ್ಕೊಂಡು ಈ ವಚನದೊಳಗ ಲಿಂಗದ ಶರೀರವೇ ಗುರು. ಗುರು ಆದಂಥವನು ಲಿಂಗದ ಸ್ವರೂಪನಾಗಿ ನಡೆದಾಡುವ ದೇವರಾದಂಥ ಗುರುವಿಗೆ ಆ ಗುರುವಿನ ಶರೀರ ಲಿಂಗ ಸ್ವರೂಪವಾಗಿದೆ ಅಂತ ಮಾತನ್ನು ಹೇಳುತ್ತಾ ಮುಂದೆ ಜಂಗಮವೇ ಜಗದ್ಭರಿತ. ಆ ಜಂಗಮ ನಮ್ಗ ಜಂಗಮನನ್ನು ತೋರಿಸುವಾದ ಗುರು, ಆ ಗುರುನೇ ಜಂಗಮನಾಗಿ ಈ ಜಗತ್ತಿನೊಳಗ ಜಗದ್ಭರಿತನಾಗಿ ಜಗತ್ತದಲ್ಲಿರುವಂತಹ ಎಲ್ಲ ಒಂದು ಸ್ಥಾವರ ಲಿಂಗಗಳು ಹಾಗೂ ನಡೆದಾಡುವ ಜಂಗಮರನ್ನು ನಾವು ಜಗದ್ಭರಿತ ಜಂಗಮರಂತ ನಾವು ತಿಳ್ಕೊಳ್ತೀವಿ. ಲಿಂಗ, ಜಂಗಮ, ಗುರು ಈ ಮೂವರನ್ನು ನಾವು ಜೀವನದೊಳಗ ಯಾವ ರೀತಿಯಾಗಿ ನಾವು ಅಳವಡಿಸಿಕೊಳ್ತೀವಿ ಅದರ ಪ್ರತಿಫಲವನ್ನು ನಾವು ಜೀವನ ಉದ್ದಕ್ಕೂ ನಾವು ಅನುಭವಿಸ್ತೇವೆ. ನಮ್ಮ ವೀರಶೈವ ಪರಂಪರೆ ಒಳಗ ಲಿಂಗ, ಗುರು, ಜಂಗಮ ಸರಳವಾಗಿ ವಿಸ್ತಾರವಾಗಿ ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಅದರಲ್ಲಿ ಇರತಕ್ಕಂಥ ಇತಿಹಾಸವನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ಜೀವನದೊಳಗ ಒಂದು ಸಂಸ್ಕಾರ ಅನ್ನುವಂಥ ಒಂದು ದೀಕ್ಷೆ ಈ ಮೂರರಲ್ಲಿ ನಮಗೆ ಸಿಗ್ತಾ ಇದೆ. ಭಕ್ತನಾದಂಥವನ ಹತ್ರ ಈ ಒಂದು ಮೂರು ಗುಣಗಳನ್ನು ಅಳವಡಿಸಿಕೊಂಡ್ರೆ ಗುರುವಿನಲ್ಲಿ ಭಕ್ತಿ, ಲಿಂಗದಲ್ಲಿ ನಿಷ್ಠೆ, ಜಂಗಮನನ್ನು ಕರೆಸಿ ಜಂಗಮ ಆರಾಧನೆ ಮಾಡಿ ಜಂಗಮರನ್ನು ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಗೌರವವನ್ನು ಉನ್ನತ ಸ್ಥಾನಕ್ಕವ್ರಿಗೆ ನಾವು ಏನು ಉಡಿಸ್ತೀವಿ ಅವರ ಜಂಗಮನ ಪಾದ ಪೂಜೆಗಿಂತ ಧನ್ಯ ನೋಡ. ಅಂದ್ರೆ ಅವರ ಪಾದ ಪೂಜೆಯನ್ನು ಏನು ಮಾಡಿಕೊಳ್ತೀವಿ ನಾವೇ ಧನ್ಯರು ನೋಡ ಅನ್ನುವಂತ ಪೂಜ್ಯ ಪುಟ್ಟರಾಜ ಅಜ್ಜವರು ಈ ವಚನದೊಳಗ ಬಹಳ ಸರಳವಾಗಿ ಲಿಂಗ, ಗುರು, ಜಂಗಮರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಲಿಂಗ ಅನ್ನೋದ್ರ ಲಿಂಗದ ಬಗ್ಗೆ ನಾವು ವಿಚಾರ ಮಾಡಿದಾಗ ಗುರುಗಳು ಲಿಂಗ ಪೂಜೆಯನ್ನು ಮಾಡುವಂತಹ ಸಂದರ್ಭದೊಳಗ ತಾವೇ ಲಿಂಗವೇ ತಾವಾಗಿ ಆ ಪರವಶಗೊಂಡು ಸುಮಾರು 1 ರಿಂದ 3 ತಾಸು 4 ತಾಸು ಪರ್ಯಂತವಾಗಿ ಶಿವಪೂಜೆಯನ್ನು ಮಾಡ್ತಾ ಇದ್ದರು. ಅಂದ್ರೆ ತಮ್ಮ ಮನಸ್ಸನ್ನು ದೃಢವಾದ ಮನಸ್ಸನ್ನು ಲಿಂಗಯ್ಯನ ಮೇಲೆ ಒಪ್ಪಿಸಿ ಶಿವ ಧ್ಯಾನದೊಳಗ
ತಲ್ಲೀನರಾಗ್ತಾ ಇದ್ರು ಪೂಜ್ಯರು. ನಾವು ಟಿವಿಯಲ್ಲಿ ನೋಡ್ಬೋದು, ಸಿನಿಮಾದಲ್ಲಿ ಹಳೆಯ ಪೌರಾಣಿಕ ಸಿನಿಮಾದಲ್ಲಿ ನೋಡ್ಬೋದು ಲಿಂಗದ ಬಗ್ಗೆ. ಲಿಂಗ ನಿಷ್ಠೆ ಬೇಡರ ಕಣ್ಣಪ್ಪ ದೇವರಿಗಾಗಿ ತನ್ನ ಕಣ್ಣನ್ನು ಕೊಟ್ಟ, ತದನಂತರ ಶಿವನ ಕೃಪೆಯಿಂದ ಮತ್ತೆ ಮಳೆ ಕಣ್ಣು ಬಂದು, ಹಾಗೆ ಲಿಂಗದ ಮೇಲೆ ನಿಷ್ಠೆ ಇಟ್ಟಂತ ನಮ್ಮ ಗುರುಗಳು ಇಡೀ ತಮ್ಮ ಜೀವನದೊಳಗ ಏನು ಅನ್ಕೊಂಡಿದ್ರು, ಅವ್ರೇನು ಸಂಕಲ್ಪ ಮಾಡಿದ್ರು ಎಲ್ಲವನ್ನೂ ಸಹಿತ ಸರಳವಾಗಿ ಲಿಂಗದ ಪೂಜೆ ಮಾಡುವ ಮುಖಾಂತರ ತಮ್ಮ ಸಾಧನವೆಲ್ಲ ಸಿದ್ಧನೆ ಮಾಡಿಕೊಂಡಂತ ನಮ್ಮ ಪೂಜ್ಯರು ತಮ್ಮ ವಚನದೊಳಗ ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು, ಜಂಗಮವೇ ಜಗದ್ಭರಿತ, ಆ ಜಂಗಮನ ಪಾದ ಪೂಜಕನೇ ಧನ್ಯ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ. ನೋಡ್ರಿ ಅವ್ರ ವಚನಗಳು 91-92ನೇ ಇಸ್ವಿ ಒಳಗ ಏನು ಬರೆದು ಇಟ್ಟಿದ್ರು ಅಜ್ಜರು. ಮರಳಿ ಸುಮಾರು 4-5 ವರ್ಷ ಅವರು ಆ ವಚನಗಳು ಸರಿಯಾಗಿ ಹೊಳ್ಳಿ ಕೇಳಿದ್ದಿಲ್ಲ. ಹೀಗೆ ಒಂದು ಸಂದರ್ಭದೊಳಗ ನಾವು ಬೆಳಗಾವಿಲಿಂದ ಗದಗ ಬರ್ತಾ ಇದ್ವಿ. ನಮ್ಮ ಅಮ್ಮಣ್ಣ ಜಮಾದಾರವರು ಗುರು ಪಂಚಾಕ್ಷರ ಧ್ವನಿ ಸುಳಿ ಬಿಡುಗಡೆ ಮಾಡಿದರು, ಗುರುವಚನ ಪ್ರಭಾ ವಚನಗಳ. ಅದರಲ್ಲಿ ಒಂದು ವಚನವನ್ನು ಅಜ್ಜರು ಗಾಡಿ ಒಳಗೆ ಹಾಕಿದಾಗ ಬಹಳ ಲಕ್ಷ್ಯ ಕೊಟ್ಟು ಆ ವಚನವನ್ನು ಕೇಳಿದರು. ಅಂಬಯ್ಯ ನೂಲಿಯವರು ಹಾಡಿದಂಥ ವಚನವನ್ನು, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು, ಲಿಂಗ ಕೊಡುವುದಕ್ಕೆ ಜಂಗಮನೇಕೆ ಬೇಕು, ಕಂಡುವುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇನ ಕಣ್ಣು ಮುಚ್ಚದೇನೆ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ವಚನವನ್ನು ಕೇಳಿ ಅಜ್ಜರು ಬಹಳ ಒಂದು ಕ್ಷಣ ಅವರ ಕಣ್ಣಲ್ಲಿ ನೀರು ಬಂದು, ಗುರುಗಳ ಕಣ್ಣ ಒಳಗ ನೀರಿನ ಭಾಸ್ಪವನ್ನು ಬಂದು, ನಾನು ಈ ತರ ವಚನ ಬರ್ತೀನಿ ಅಂತ ತಿಳ್ಕೊಂಡು ಅವರಿಗೆ ಆಶ್ಚರ್ಯ ಆಯಿತು. ಏನೋ ಒಂದು ಸಂದರ್ಭದೊಳಗ 3,000 ಮಠದ ಗಂಗಾಧರ ಜಗದೊಳಗೆ ಅಪ್ಪಣೆ ಮಾಡಿದ್ರಂತ ಅಜ್ಜೋರನ್ನ. ಹೀಗೆ ಒಂದ್ಸಲ ಭೇಟಿ ಆದಾಗ ಗವಾಗೆಳೆ ನಾನು ಪೂರ್ಣಜ್ಞಾನ ವಚನಗಳು ಬರ್ದೀನಿ, ತ್ರಿಪದಿ ಒಳಗ ಪೂರ್ಣಜ್ಞಾನ ವಚನ 3,000 ವಚನಗಳು ಬರ್ದೀನಿ, ನೀವು ಯಾಕೆ ವಚನಗಳು ಬರೀಬಾರದು ಅಂತ ತಿಳ್ಕೊಂಡು ಅಜ್ಜೋರನ್ನ ಪ್ರಶ್ನೆ ಮಾಡಿದಾಗ, ನೀವು ಯಾಕೆ ಹಾನಗಲ್ ಅಜ್ಜನ ಮತ್ತು ಪಂಚಾಕ್ಷರ ಅಜ್ಜವರ ಅಂಕಿತ ನಾಮವನ್ನು ಇಟ್ಟು ಯಾಕೆ ಬರೀಬಾರದು ಅಂತ ತಿಳ್ಕೊಂಡು ಹೇಳಿದಾಗ ಅವತ್ತೇ ಒಂದು ನಿರ್ಧಾರ ಮಾಡಿ ಸಿದ್ಧಾಂತ ಶಿಖಾಮಣಿಯನ್ನು, ಸಂಸ್ಕೃತದ ಸಿದ್ಧಾಂತ ಶಿಖಾಮಣಿಯನ್ನು ಹಿಂದಿ ಒಳಗೆ ಅನುವಾದ ಮಾಡಿದ್ದು ಸುಮಾರು ನಮ್ಮ 60-70 ವರ್ಷದಿಂದ ನಮ್ಮ ಅಜ್ಜವರು ಅನುವಾದ ಮಾಡಿದ್ದಾರೆ ಆ ಗ್ರಂಥವನ್ನು. ನೋಡ್ರಿ ಆ ಗ್ರಂಥ ಈಗ ದೇಶದ ಜಗತ್ತಿನ ಹಲವಾರು ಭಾಷೆ ಒಳಗೆ ಈಗ ಅನುವಾದ ಆಗ್ಯದ. ಆದ್ರೆ 62ರಲ್ಲಿ ಗುರುಗಳೇ ಆ ಒಂದು ಸಿದ್ಧಾಂತ ಶಿಖಾಮಣಿಯನ್ನು ತಮ್ಮ ಬ್ರೈಲ್ ಲಿಪಿ ಒಳಗೆ ಬರೆದು ಹಿಂದಿಗೆ ಅನುವಾದ ಮಾಡಿದ್ದು ನಮ್ಮ ಪೂಜೆ ಪುಟ್ಟರಾಜ ಅಜ್ಜವರು. ಆ ಒಂದು ಹಿಂದಿ ಒಂದು ಬರೆದಂತ ಒಂದು ಆ ಸಿದ್ಧಾಂತ ಶಿಖಾಮಣಿಯನ್ನು ಆಧಾರವಾಗಿ ಇಟ್ಟುಕೊಂಡು ಗುರುಗಳು 729 ವಚನಗಳನ್ನು ರಚನೆ ಮಾಡಿದ್ದಾರೆ. ಆ ವಚನಗಳನ್ನು ಸುಮಾರು ಈಗ ಒಂದು ಎಲ್ಲಾ ವಚನ ಸಹಿತ ರಾಗಬದ್ಧವಾಗಿ ನಮ್ಮೆಲ್ಲ ಶಿಷ್ಯರು ಹಾಡ್ತಿದ್ದರು. ಹೀಗಾಗಿ ತಮ್ಮ ವಚನ ಮುಖಾಂತರ ಗುರು ಲಿಂಗ ಜಂಗಮರ ಕುರಿತು ಪೂಜ್ಯರು ಈ ಒಂದು ವಚನದೊಳಗ ಸಂದೇಶವನ್ನು ನೀಡಿದ್ದಾರೆ. ಅದಕ್ಕಾಗಿ ಶರಣಬಸವೇಶ್ವರ ಚರಿತ್ರೆಯನ್ನು ನಿನ್ನಿನ ದಿವಸ ಪ್ರಾರಂಭದೊಳಗ ಪುಟ್ಟರಾಜ ಅಜ್ಜವರು ಶಿವನನ್ನು ಕುರಿತು ಧ್ಯಾನ ಮಾಡುತ್ತಾ ನಾನು ಈ ಮಹತ್ತರವಾದಂತಹ ಕಾರ್ಯಕ್ಕೆ ಕೈ ಹಾಕಿದ್ದೇನೆ, ಏನೂ ತೊಂದರೆಯೂ ಬರದಂತೆ ನನ್ನನ್ನು ಸಲುವಂತ ತಿಳ್ಕೊಂಡು ನಿನ್ನಿನ ದಿವಸ ಗುರುವಿನಲ್ಲಿ ಹಾಗೂ ಲಿಂಗದಲ್ಲಿ ಎಲ್ಲ ಹರಿಹರರನ್ನು ಕುರಿತು ಧ್ಯಾನ ಮಾಡಿದ್ದಾರೆ. ಇವತ್ತಿನ ದಿವಸ ಮುಂದೆ ಪುಟ್ಟರಾಜ ಅಜ್ಜವರು ಏನು ರಚನೆ ಮಾಡ್ತಾರೆ ಅನ್ನುವಂಥದ್ದನ್ನು ನಮ್ಮ ಗವಾಯಿಗಳವರು ಹಾಡಿದ ನಂತರ ಆ ಪುರಾಣವನ್ನು ಓದಿದ ನಂತರ ಮುಂದಿನ ವಿಷಯಕ್ಕೆ ಬರೋಣ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಆ ಆ ಆ ಆ
ದಯ ಗುಣವು ಅದು ಕಲಿಸುವುದಲ್ಲ ದಯ ಗುಣವು ಅದು ಕಲಿಸುವುದಲ್ಲ ಕಲಿಸಿದರೂ ಅದು ಬರುವುದಲ್ಲ ಕಲಿಸಿದರೂ ಅದು ಬರುವುದಲ್ಲ ದಯ ಗುಣವು ಅದು ಕಲಿಸುವುದಲ್ಲ ದಯ ಗುಣವು ಅದು ಕಲಿಸುವುದಲ್ಲ ನೈಸರ್ಗಿಕವಾಗಿ ನೀ ಜಯಿಸಬೇಕು ನೈಸರ್ಗಿಕವಾಗಿ ನೀ ಜಯಿಸಬೇಕು ದಯವೇ ಧರ್ಮದ ಮೂಲವಾಗಿದೆ ದಯವೇ ಧರ್ಮದ ಮೂಲವಾಗಿದೆ ದಯವುಳ್ಳವನೇ ದೇವನಲ್ಲದೆ ದಯವುಳ್ಳವನೇ ದೇವನಲ್ಲದೆ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ದಯ ಗುಣವು ಅದು ಕಲಿಸುವುದಲ್ಲ ದಯ ಗುಣವು ಅದು ಕಲಿಸುವುದಲ್ಲ ನೈಸರ್ಗಿಕವಾಗಿ ನೀ ಜಯಿಸಬೇಕು ನೈಸರ್ಗಿಕವಾಗಿ ನೀ ಜಯಿಸಬೇಕು ಜಯವೇ ಧರ್ಮದ ಮೂಲವಾಗಿದೆ ಜಯವೇ ಧರ್ಮದ ಮೂಲವಾಗಿದೆ ದಯವುಳ್ಳವನೇ ದೇವನಲ್ಲದೆ ದಯವುಳ್ಳವನೇ ದೇವನಲ್ಲದೆ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ದಯ ಗುಣವು ಅದು ಕಲಿಸುವುದಲ್ಲ ದಯ ಗುಣವು ಅದು ಕಲಿಸುವುದಲ್ಲ ಕಲಿಸಿದರೂ ಅದು ಬರುವುದಲ್ಲ ಕಲಿಸಿದರೂ ಅದು ಬರುವುದಲ್ಲ ದಯ ಗುಣವು ಅದು ಕಲಿಸುವುದಲ್ಲ ದಯ ಗುಣವು ಅದು ದಯ ಗುಣವು ಅದು ದಯ ಗುಣವು ಅದು ಕಲಿಸುವುದಲ್ಲ ಶಿವನೇ ನಿನ್ನಯ ಮಾಯೆ ಜಗಮಂ ತವಿಸಿಸುತ್ತಿಹುದೆನ್ನ ಮನಮೋಸ್ತವಳಂತೆನೆ ನಿನ್ನ ನಿಶಿಗಿದು ಸುತ್ತಲರಿದು ಪುದೋಳ್ ತವ ಕುಮಾಯಾಮೃತ ಜಗದಿನಿ ತವ ಕದಿಂ ನೆಲೆಸುವುದಿಟಮಿರೇ ಭವವ ಕಳೆಯುನು ಮನಗೊಳ ಗಂಗ ಲರದಿರ್ಭಂ ಗಣಪತಿ
ಗಣಪತಿ ಗುಹರ ವೀರಭದ್ರ ಗಣಪ ನಂದಿಯು ಭುಂಗಿ ಮುಖ್ಯ ಸುಗುಣವರರ ನಿಪ ಶಿವನ ಸುತನೆನಗೆ ಭಕ್ತಿಯನಗೆ ತನುಸಿತಿ ಶ್ರೀ ಶರಣ ಬಸವನ ಗಣಸಲದ ಮಾದ ಮಹಿಮಗೆ ಗುಣವ ವರ್ಣಿಸಿ ಬರೆವ ಶಕ್ತಿಯು ದೊರೆಯುತ್ತಿರುವುದೇ ಪ್ರೇಮಿ ರೇಣುಕಾಮೃಕೈಗೊಳ ರಾಮ ವಿಶ್ವರಾಜ್ಯ ಪಡಿತ ರಾಮನಿಯವರಮ ಪಂಚಾಚಾರ ರೋಲ ನನಗೆ ಕಾಮಿತಾರ್ಧ ಮನೆಯುವ ಶರಣನ ಕೋಮಲಾಗ್ರಿಸುತ್ತದೋಳ್ ಬೆರದಿ ಮತಿಗೆ ಮಂಗಲೆಯುನಿಯುತ ಪೊರೆಯನನುನದೇ ಶಿವಸಾಂಬ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರು ಈ ಒಂದು ಶರಣಬಸವೇಶ್ವರ ಪುರಾಣದೊಳಗ ಶಿವನನ್ನು ಧ್ಯಾನ ಮಾಡುತ್ತಾ ಆ ಪಾರ್ವತಿ ದೇವಿಯನ್ನು ಧ್ಯಾನ ಮಾಡುತ್ತಾ ಶಿವನ ಮಕ್ಕಳಾದಂತ ಗಣಪತಿ ವೀರಭದ್ರ ನಂದಿ ಭೃಂಗಿ ಮುಖ್ಯ ಅಲ್ಲಿ ದೇವಲೋಕದಲ್ಲಿರುವಂತ ಎಲ್ಲಾ ಗಣಗಳನ್ನು ಸ್ಮರಣೆ ಮಾಡುತ್ತಾ ಕೇಳ್ತಾ ಇದ್ದಾರೆ. ಈ ಒಂದು ಶರಣಬಸವನ ಪುರಾಣವನ್ನು ನಾ ಬರಿತಾ ಇದ್ದೇನೆ. ನಿಮ್ಮ ಮಂಗಲದ ನುಡಿಗಳನ್ನು ಮಂಗಲದ ಆಶೀರ್ವಾದ ನನ್ನ ಕೃತಿಗೆ ಇರಲಿ ಅಂತ ತಿಳ್ಕೊಂಡು ಕೇಳಿ ಶಿವನಿಗೆ ಪ್ರೀತಿಯ ಮಗನಾದಂತ ಗಣಪತಿಯ ಅಷ್ಟು ಜನ ಮಕ್ಕಳಿದ್ರು ಸಹಿತ ಪಾರ್ವತಿ ಮತ್ತು ಶಿವನ ಪ್ರೀತಿಯ ಮಗ ಗಣಪತಿ. ನಾವು ಎಲ್ಲರೂ ಸಹಿತ ಈ ಸಮಾಜದೊಳಗ ನಮ್ಮ ಸಂಸ್ಕೃತಿ ಒಳಗ ಗಣಪತಿಯ ಪೂಜೆಯನ್ನು ಯಾಕೆ ಮೊದಲು ಮಾಡ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ನಾವೆಲ್ಲ ಇತಿಹಾಸ ಕೇಳಿದ್ದೇವೆ. ಈಗ ಮುಂದೆ ಬರುವಂತ ಭಾದ್ರಪದ ಮಾಸದೊಳಗ ಪ್ರಥಮ ದಿವಸ ಹಿಡ್ಕೊಂಡು 11 ದಿವಸಗಳ ಪರ್ಯಂತವಾಗಿ 25-21 ದಿನಗಳ ಪರ್ಯಂತವಾಗಿ ಇಡೀ ನಮ್ಮ ದೇಶದೊಳಗ ಗಣೇಶನ ಹಬ್ಬನ ಆಚರಣೆ ಮಾಡ್ತೀವಿ. ಪಾರ್ವತಿಯ ಪ್ರೀತಿಯ ಮಗನಾದಂತ ಗಣೇಶ ಹೀಗೆ ಒಂದು ಸಲ ಕೈಲಾಸದೊಳಗ ಶಿವ ಪಾರ್ವತಿಯನ್ನು ಕುಳಿತಂತಹ ಸಂದರ್ಭದೊಳಗ ಶಿವನ ಅಪ್ಪಣೆ ಮಾಡ್ತಾನೆ. ಗಣಪತಿಗೂ ಹಾಗೂ ಕುಮಾರಸ್ವಾಮಿ ಷಣ್ಮುಖನಿಗೆ ಏನ್ ಅಪ್ಪಣೆ ಮಾಡ್ತಾರ ಅಂದ್ರ ಇಡೀ 3 ಲೋಕವನ್ನು ಯಾರು ಮೊದಲು ಸುತ್ತಿ ಬರ್ತೀರಿ ಅವರಿಗೆ ನಾನು ಮೊದಲ ಆರಾಧನೆ ಮಾಡುವಂತ ಒಂದು ಪದವಿ ಕೊಡ್ತೀನಿ ಅಂತ ತಿಳ್ಕೊಂಡು ಶಿವ ಅಪ್ಪಣೆ ಮಾಡ್ತಾನ. ಅವಾಗ ಆ ಒಂದು ಷಣ್ಮುಖ ಇಡೀ ಒಂದು 3 ಲೋಕವನ್ನು ಹಾರಾಡಿ ಸುತ್ತಿ 3 ಲೋಕವನ್ನು ಸುತ್ತಿ ಬರ್ತಾನ. ಆದ್ರೆ ಗಣಪತಿ ಯಾವಾಗಲೂ ನೋಡ್ರಿ ಪಾರ್ವತಿ ಮತ್ತು ಶಿವನ ಮಡಿಲಲ್ಲಿ ಇರೋದಂತ ಗಣಪತಿ ಮಾಡ್ತಾನ ಇಡೀ 3 ಲೋಕಕ್ಕೆ ಯಾಕೆ ನಾವು ಅಡ್ಡಾಡ್ಬೇಕು? ಶಿವನ ಮತ್ತು ಪಾರ್ವತಿಯ ಪಾದದ ಅಡಿಯಲ್ಲಿ ಎಲ್ಲಾ ಲೋಕಗಳಿದಾವೆ ಅಂತ ತಿಳ್ಕೊಂಡು ಅಲ್ಲಿ ಕೂತಂತ ಅವರ ಸ್ಥಾನಕ್ಕೆ ಅವ್ರ ಸಿಂಹಾಸನಕ್ಕೆ ಅಲ್ಲೇ 3 ಸುತ್ತನ ಹಾಕಿ ಬಂದು ಮರಳಿ ಆ ತಾಯಿಯ ತೊಡಿ ಮೇಲೆ ಗಣೇಶ್ ಕೂತ್ಕೋದಾನ. ಆಮೇಲೆ ಷಣ್ಮುಖ ಬರ್ತಾನ, ಬಂದು ಜಗಳ ತೆಗಿತಾನ. ಅವ್ರು ಬಂದು ಇಲ್ಲ ನೀವು ಹೇಳಿದ್ದು 3 ಲೋಕವನ್ನು ಸುತ್ತಾಡಿ ಬರ್ಬೇಕಂತ ತಿಳ್ಕೊತಾವ ಅಪ್ಪಣೆ ಮಾಡಿರಿ. ಆದ್ರ ಗಣೇಶ ಗಜಮುಖ ಇಲ್ಲೇ 3 ಸುತ್ತು ಹೊಡೆದಾನ, ಇದು ಮೋಸ ಅಂತ ತಿಳ್ಕೊಂಡು ಸಿಟ್ಟಿಗೆ ಎದ್ದು ಆ ಗಣೇಶನನ್ನು ಹೊಡಿತಾನ. ಅವಾಗ ಅವನ ಒಂದು ಹಲ್ಲನ್ನು ಮುರಿದಿದ್ದು ಇದೇ ಒಂದು ಕಾರಣಕ್ಕೆ. ಹಂಗ ಷಣ್ಮುಖನಿಗೆ ಸಮಾಧಾನ ಮಾಡಿ ನಿನ್ನ ಪ್ರೀತಿಯ ತಮ್ಮನಿಗೆ ನೀನೇ ಬಿಟ್ಟು ಕೊಡುವಂತ ತಿಳ್ಕೊಂಡು ಸಮಾಧಾನ ಮಾಡಿ ಹೇಳಿದಾಗ ಪ್ರಥಮ ಸ್ಥಾನವನ್ನು ಪ್ರಥಮ ಪೂಜೆಯನ್ನು ಗಣೇಶಿಗೆ ಸಿಕ್ಕದ. ಅದಕ್ಕಾಗಿ ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲ ಆ ಶುಭ ಕಾರ್ಯಕ್ಕೆ ವಿಘ್ನಗಳು ಬರಬಾರದಂತ ತಿಳ್ಕೊಂಡು ನಾವು ವಿಘ್ನೇಶ್ವರನ ಪ್ರಾರ್ಥನಾ ಮಾಡ್ತೀವಿ. ಅದಕ್ಕೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ನೋಡ್ರಿ
ಎಷ್ಟು ಚೆನ್ನಾಗಿ ನಾವು ಮಾಡುವಂತಹ ಕಾರ್ಯದೊಳಗ ಏನೋ ವಿಘ್ನಗಳು ಬರಬಾರದು, ಸುಸೂತ್ರವಾಗಿ ಸರಳವಾಗಿ ನಮ್ಮ ಕಾರ್ಯಕ್ಕೆ ಸಿದ್ಧಿ ಸಿಗಲಿ ಅಂತ ತಿಳ್ಕೊಂಡು ಈ ಒಂದು ಶ್ಲೋಕದೊಳಗ ಯಾವ ರೀತಿ ವಿಘ್ನೇಶ್ವರಲ್ಲಿ ನಾವು ಬೇಡ್ಕೊಳ್ತೀವಿ ಅದೇ ರೀತಿ ಒಳಗ ಪೂಜ್ಯರು ಸಹಿತ ಗಣೇಶ, ನಂದಿ, ಭೃಂಗಿ ಎಲ್ಲಾ ಒಂದು ದೇವಾನುದೇವತೆಗಳನ್ನು ಧ್ಯಾನ ಮಾಡುತ್ತಾ ಮುಂದೆ ಈ ನಮ್ಮ ವೀರಶೈವ ಸಮಾಜದ ಪಂಚಪೀಠಗಳಿಗೆ, ನಮ್ಮ ವೀರಶೈವ ಸಮಾಜದ ಪಂಚಪೀಠಗಳಾದಂಥ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ, ರೇಣುಕ, ದಾರುಕ, ವಿಶ್ವಾರಾಧ್ಯ, ಪಂಡಿತಾರಾಧ್ಯ, ಕೇದಾರ ಪೀಠ, ಹೀಗೆ ಪಂಚಪೀಠಗಳ ಬಗ್ಗೆ ಪಂಚಪೀಠಾಧೀಶರನ್ನು ಸ್ಮರಣೆ ಮಾಡುತ್ತಾ ನಮ್ಮ ಸಮಾಜಕ್ಕೆ, ವೀರಶೈವ ಮಹಾಸಮಾಜಕ್ಕೆ ಪಂಚಪೀಠಗಳಾದಂಥ 5 ಪೀಠದ ಜಗದ್ಗುರುಗಳ ಒಂದು ಆಶೀರ್ವಾದ ನನ್ನ ಕೃತಿಗೆ ಇರಲಿ. ಅದಕ್ಕೆ ಪೂಜ್ಯ ಪುಟ್ಟರಾಜಜ್ಜರು ಪಂಚಪೀಠಗಳ ಬಗ್ಗೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಗುರು ವಿರಕ್ತರ ತಳಹದಿಯ ಮೇಲೆ ನಮ್ಮ ಆಶ್ರಮ ಇರೋದರಿಂದ ಆ ಒಂದು ಗುರುಗಳಿಗೂ ಸಹಿತ ಅಷ್ಟೇ ಒಂದು ಗೌರವವನ್ನು ಪೂಜ್ಯ ಪುಟ್ಟರಾಜರು ಕೊಡ್ತಿದ್ರು. ವಿರಕ್ತರ ಗುರುಗಳಿಗೂ ಸಹಿತ ನಮ್ಮ ವಿರಕ್ತ ಪರಂಪರೆಯ ಒಳಗೆ ನಾವು ಏನು ಬಂದೀವಿ 2 ಸ್ಥಾನಮಾನವನ್ನು ನಮ್ಮ ಪೂಜ್ಯ ಅಜ್ಜರು ಕೊಡ್ತಾ ಇದ್ದರು. ಅದಕ್ಕಾಗಿ ಅವರು ತಮ್ಮ ಪ್ರೀತಿಯಿಂದ ವೀರಶೈವರ ಜಗದ್ಗುರು ಪಂಚಾಚಾರ್ಯನ ನಮಿಸುವನು ಅನ್ನುವಂತ ಭಕ್ತಿ ಭಾವದಿಂದ ಆ ಒಂದು ಏನು ಭಕ್ತಿಗೀತೆ ಬರೆದಾರ ಕೊನೆಗೆ ಹೇಳ್ತಾರ ತಮ್ಮ ಕೊನೆ ನುಡಿಯೊಳಗ, ನಾನು ಪುಟ್ಟ ಕವಿ ನಮಿಸುವೆನು, ನಾನು ಪುಟ್ಟ ಕವಿ. ನೋಡ್ರಿ ಎಷ್ಟು ಅವರಲ್ಲಿ ಸರಳತೆ ಇತ್ತು ಅಜ್ಜರ ಹತ್ರ. ಅಂದ್ರ ನಾನು ಸಣ್ಣವ, ನಾವೆಲ್ಲರೂ ತಾವು ದೊಡ್ಡವರು ಅಂದ್ರೂ ಸಹಿತ ಎಲ್ಲ ಮಠಾಧೀಶರ ಆದಿಯಾಗಿ ಎಲ್ಲರೂ ಸಹಿತ ತಾವು ದೊಡ್ಡವರವರಪ್ಪ ಅಂತ ತಿಳ್ಕೊಂಡು ಹೇಳಿದ್ರ, ಇಲ್ರಪ್ಪ ನಾ ಸಣ್ಣವದೆ ಅಂತ ತಿಳ್ಕೊಂಡು ವಿನಯ ಭಾವದಿಂದ ಅಜ್ಜೋರು ನಾ ಸಣ್ಣವ, ನಾ ಪುಟ್ಟ, ನನ್ನ ಹೆಸರೇ ಪುಟ್ಟದ, ನಾ ಸಣ್ಣವ ಅಂತ ತಿಳ್ಕೊಂಡು ಮಾತವನ್ನು ಪೂಜ್ಯ ಅಜ್ಜರು ಹೇಳ್ತಿದ್ರು. ಅದಕ್ಕೆ ಅವರು ತಮ್ಮ ಬರೆಯುವಂತ ಬಸವಪುರಾಣದೊಳಗ ಎಷ್ಟು ಚಂದವಾಗಿ ಹೇಳ್ಯಾರ ಅಂದ್ರ, छोटा में छोटा हूं मैं क्या आंख भी नहीं मुझे, छोटा में छोटा हूं क्या आंख भी नहीं मुझे, पुट्टराज नाम सार्थक है मेरा, पुट्टराज नाम सार्थक है मेरा, मैं चाहता हूं गुरुबल ही. ನೋಡ್ರಿ, ಸಣ್ಣವರಲ್ಲಿ ಸಣ್ಣವದೆ ನಾನು ಇರೋದೇ ಸಣ್ಣವ, ಆದ್ರೆ ನನ್ನ ಹೆಸರ ಪುಟ್ಟ. ಇದಕ್ಕೆಲ್ಲ ಏನು ಕಾರಣಪ್ಪ, ನನಗೆಲ್ಲ ನಾನು ಬೇಡಿದ್ದೆಲ್ಲ ಸಿಕ್ಕಿದ್ದಕ್ಕೆ ಏನು ಕಾರಣಪ್ಪ ಅಂದ್ರೆ ಗುರುಬಲ. ಆ ಗುರುಬಲವನ್ನು ಇರೋದರಿಂದ ನಾ ಎಲ್ಲವನ್ನು ಸಾಧನೆ ಮಾಡಿ ಅಂತ ತಿಳ್ಕೊಂಡು ಆ ಬಸವಪುರಾಣದ ಅಜ್ಜರು ತಮ್ಮ ಸರಳತೆಗೆ ಕಿಂಕರತ್ವದಿಂದ ಶಂಕರತ್ವಕ್ಕೆ ಹ್ಯಾಂಗ ಹೋಗಿದ್ರು ಅದೇ ರೀತಿ ಒಳಗ ನಾ ಸಣ್ಣವಂತ ತಿಳ್ಕೊಂಡು ಆ ಪುರಾಣದ ಅಜ್ಜರು ಹೇಳ್ಯಾರ. ಅದೇ ರೀತಿ ಒಳಗ ಇಲ್ಲಿ ರೇಣುಕ, ದ್ವಾರಕ, ಘಂಟಾಕರ್ಣ, ವಿಶ್ವಕರ್ಣ, ವಿಶ್ವಾರಾಧ್ಯ ಎಲ್ಲರೂ ಸಹಿತ ಧ್ಯಾನವನ್ನು ಮಾಡುತ್ತಾ ಮುಂದೆ ನಮ್ಮ ಬಸವಾದಿ ಶಿವಶರಣನು ಸಹಿತ ಧ್ಯಾನ ಮಾಡ್ತಾರೆ ಅಜ್ಜರು. ಬಸವಣ್ಣನವರನ್ನು, ಚನ್ನಬಸವಣ್ಣನವರನ್ನು ಮತ್ತು ಅಲ್ಲಮ ಪ್ರಭುಗಳನ್ನು, ಸೋಲಾಪುರ ಸಿದ್ದರಾಮರನ್ನು, ಮಹಾಚರಸರನ್ನು, ಮೂಳಗಿ ಮಾರಯ್ಯ, ಸೊಡ್ಡಳ ಬಾಚಿದೇವ, ಶರಣಬಸವನ ಪುರಾಣಕ್ಕೆ ಇವರೂ ಸಹಿತ ನನಗೆ ಮಂಗಲವನ್ನು ನೀಡಲಿ, ಶುಭ ಆಶೀರ್ವಾದವನ್ನು ನೀಡಲಿ. ಗಂಗಾಂಬೆ, ನೀಲಾಂಬೆ, ಮಂಗಲದ ನಾಗಲಾಂಬೆ, ಸಾಧ್ವಿ, ಉಡತಡಿಯ ಅಕ್ಕ ಮಾದೇವಿ, ಚೋಳಮಾಂಬೆ, ಮಾದಮಾಂಬೆ ಇವರೆಲ್ಲರೂ ಸಹಿತ ನನ್ನ ಕೃತಿಗೆ ಮಂಗಲವನ್ನಿಟ್ಟು ಸಲಹೆ ಅಂತ ತಿಳ್ಕೊಂಡು ಈ ಒಂದು ಶರಣಬಸವ ಪುರಾಣದೊಳಗ ಪೂಜ್ಯ ಹೇಳ್ತಾರೆ. ಅವರು ಪ್ರತಿಯೊಂದು ಪುರಾಣದೊಳಗೆ ಬರೆಯುವಂತಹ ಸಂದರ್ಭದೊಳಗ 73 ಪುರಾಣಗಳೇನು ಬರೆದಾರೆ ಅಜ್ಜರು. ಆ ಪುರಾಣದೊಳಗೆ ನೋಡ್ರಿ, ಈ ಬಸವರಾಜ ಚನ್ನಬಸವ ಈ ತರ ಈ ಷಡ್ಪದಿಯೊಳಗೆ ಇಲ್ಲಿ ಬರೆದ್ರ ಬೇರೆ ಪುರಾಣದೊಳಗ ಬೇರೆ ಪದಗಳನ್ನು ಜೋಡಿಸಿ ಪುರಾಣವನ್ನು ರಚನೆ ಮಾಡ್ರ ಅಜ್ಜರು. ಈಗಿನ ಕವಿಗಳು, ಸಾಹಿತಿಗಳು ರಚನೆ ಮಾಡುವುದಕ್ಕಿಂತ ಬಹಳ ಛಂದಬದ್ಧವಾಗಿ, ಛಂದಸ್ಸಬದ್ಧವಾಗಿ, ವ್ಯಾಕರಣಬದ್ಧವಾಗಿ ನಮ್ಮ ಗುರುಗಳು ಪುರಾಣವನ್ನು ರಚನೆ ಮಾಡ್ಯಾರ ಅನ್ನುವಂತ ಮಾತನ್ನು ಹೇಳಿ ಮುಂದೆ ಎಲ್ಲಾ ಶಿವಶರಣಾದಿಗಳನ್ನು ಧ್ಯಾನ ಮಾಡುತ್ತಾ ಲಿಂಗವನ್ನೇ ಪತಿಯೇ ಶಿವನನ್ನಾಗಿ ಬೇಡಿದಂತ ಹಲವಾರು ಶಿವಶರಣೆಯರನ್ನು ಸಹಿತ ಧ್ಯಾನ ಮಾಡುತ್ತಾ ಶಿವಶರಣೆಯರ
ಆ ಲಿಂಗ ಭಕ್ತಿಯನ್ನು ಕುರಿತು ಅವರೂ ಸಹಿತ ನಮಗ ಕೊರೆಯಲ್ಲಿ ನಮ್ಮ ಇಡೀ ನಮ್ಮ ಪರಂಪರೆಗೆ, ನನ್ನ ಗುರು ಪರಂಪರೆಗೆ ಅವರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ತಿಳ್ಕೊಂಡು ಅವಾಗ ಮುಂದೆ ಅಜ್ಜೋರು ಹೇಳ್ತಾರೆ, ನನ್ನ ಪರಿಚಯವನ್ನು ನಾನು ಈಗ ಹೇಳ್ತಾ ಇದ್ದೇನೆ, ಕವಿಯ ಒಂದು ಪರಿಚಯವನ್ನು ನಾನು ಹೇಳ್ತಾ ಇದ್ದೇನೆ. ಸ್ವಲ್ಪ ಸುಮಾರು ಒಂದು ಅಲ್ಪ ನುಡಿ ಒಳಗ ನನ್ನ ಪರಿಚಯವನ್ನು ಹೇಳ್ತೀನಿ ತಿಳ್ಕೊಂಡು ಅವರು ತಮ್ಮ ಪರಮ ಗುರುಗಳಾದಂತ ತಮ್ಮ ವಿದ್ಯಾಗುರುಗಳ ಬಗ್ಗೆ ನನ್ನ ಕಲಿಸಿದಂತಹ ಗುರುಗಳು ಪಂಡಿತ ಪಂಚಾಕ್ಷರ ಗುರುಗಳು. ಅವರು ಇದೇ ಹಾವೇರಿ ಜಿಲ್ಲೆ ಹಾನಗಲ ತಾಲೂಕು ಕಾಡಶೆಟ್ಟಿಹಳ್ಳಿಯ ಚರಂತಿ ಮಠದ ಗುರುಬಸಮ್ಮ ಗುರುಪದಯ್ಯ ನೀಲಮ್ಮನವರ ಉದರದಲ್ಲಿ ಬೆಳೆದಂತ ನಮ್ಮ ಪಂಚಾಕ್ಷರ ಗುರುಗಳು. ಇವರು ಅಂಧರಾಗಿ ಉತ್ತರಾದಿ ಸಂಗೀತ ದಕ್ಷಿಣಾದಿ ಸಂಗೀತವನ್ನು ಕಲಿತಂತ ಮಹಾಗುರುಗಳು. ಅವರ ಸಾನ್ನಿಧ್ಯದೊಳಗ ನಾ ಬಂದು ನಾ ಕಲ್ತಿದೆ ಅಂತ ತಿಳ್ಕೊಂಡು ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ನಾವು ಪಂಚಾಕ್ಷರ ಗುರುಗಳ ಬಗ್ಗೆಯೂ ಸಹಿತ ನಾನು ಇಲ್ಲಿ ಹೇಳಲೇಬೇಕಾಗುತ್ತ. ಯಾಕಂದ್ರೆ ನಮ್ಮ ಗುರುಗಳು ತಯಾರಾಗಬೇಕಾದ್ರ ಅವರಿಗೆ ಯಾರು ತಯಾರಿ ಮಾಡಿದ್ರು ಅವರನ್ನು ಈ ಒಂದು ಎತ್ತರ ಮಟ್ಟಕ್ಕೆ ಇಂಥ ಒಂದು ಮಹಾ ಸಂಸ್ಥಾನ ವೀರೇಶ ಪುಣ್ಯಾಶ್ರಮ ಎಲ್ಲವನ್ನು ಸ್ಥಾಪನೆ ಮಾಡಲಿಕ್ಕೆ ಯಾರು ಕಾರಣಕರ್ತರು ಅನ್ನುವಂತ ಮಾತನ್ನು ಹೇಳುತ್ತಾ ಅವರು ಮುಂದೆ ಅಜ್ಜೋರು ಇದೇ ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ವಿರಕ್ತ ಮಠದ ಶ್ರೀಮಣಿಪುರ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳೇ ನಮ್ಮ ಗುರುಗಳು. ಅವರು ಜಂಗಮ ಧಾರೆಯಾಗಿ ವಿರಕ್ತ ಮಠದ ಅಧಿಪತಿಗಳಾಗಿ ಬಾಲ್ಯದಲ್ಲಿ ಒಂದು ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತಾಯಿಗೆ ತಾವು ದುಡ್ದಂತ 350 ರೂಪಾಯಿಯನ್ನು ಕೊಟ್ಟು ಪಾದ ಸಂಚಾರದಿಂದ ಹೊರಟು ಬಂದು ಮುಂದೆ ಅವರು ಯಳುಂದ್ರ ಬಸವಲಿಂಗೇಶ್ವರರಲ್ಲಿ ಅಧ್ಯಯನ ಮಾಡಿದಂತ ನಮ್ಮ ಗುರುವಿನ ಗುರುಗಳು ಅವರ ದೀಕ್ಷೆಯನ್ನು ಪಡೆದುಕೊಂಡು ಹಾನಗಲ ವಿರಕ್ತ ಮಠಕ್ಕೆ ಅಧಿಪತಿಗಳಾಗಿ ಅಷ್ಟೇ ಕೂಡಿಲ್ಲ ಇಡೀ ಒಂದು ಸಮಾಜವನ್ನು ಸುತ್ತಿ ಹಂಚಿ ಹರಿದು ಹೋದಂತಹ ವೀರಶೈವ ಮಹಾಸಭೆ ವೀರಶೈವ ಸಮಾಜದ ಎಲ್ಲ ಒಳಪಂಗಡಗಳನ್ನು ಕೂಡಿಸಿ ಮಹಾಸಭೆಯನ್ನು ರಚನೆ ಮಾಡಿದ್ದಾರೆ ನಮ್ಮ ಗುರುವಿನ ಗುರುಗಳು. ಅದೇ ರೀತಿ ಈ ಒಂದು ವೀರಶೈವ ಸಮಾಜದ ಮಠಗಳಿಗೆ ಗುರು ವಿರಕ್ತರ ಮಠಗಳಿಗೆ ಒಟ್ಟು ಸಾಧಕರನ್ನು ಮಾಡುವಂತ ಒಂದು ಮಂದಿರವನ್ನು ನಾವು ಸ್ಥಾಪನೆ ಮಾಡಬೇಕಂತ ತಿಳ್ಕೊಂಡು ಅಂದಿನ 120 ವರ್ಷಗಳ ಹಿಂದೆ ಶಿವಯೋಗ ಮಂದಿರ ಸ್ಥಾಪನೆಯಾಗಿ 120 ವರ್ಷ ಆಯ್ತು. ಅವ್ರು ಎಷ್ಟು ದೂರದೃಷ್ಟಿ, ಅವಾಗೆ ಒಂದು ಶಿವಯೋಗ ಮಂದಿರ ಸ್ಥಾಪನೆ ಮಾಡಿ ಅಲ್ಲಿ ಸಾಧಕರನ್ನು ತಯಾರು ಮಾಡುವಂತ ಒಂದು ಸಾಧಕರ ಕೇಂದ್ರ ಸ್ಥಾಪನೆ ಮಾಡಿದಂತ ನಮ್ಮ ಗುರುವಿನ ಗುರುಗಳನ್ನು ತಿಳ್ಕೊಂಡು ಅಜ್ಜರು ಹೇಳ್ತಾರೆ, ನೋಡ್ರಿ ಗುರುವಿಗೆ ತಕ್ಕ ಶಿಷ್ಯನಾಗಬೇಕು. ಗುರುವಿನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳ್ಬೇಕಾದ್ರೆ ಅವ್ರು ಹಲವಾರು ಸಲ ನಮ್ಮನ್ನು ಪರೀಕ್ಷೆ ಮಾಡ್ತಾರ. ಅವ್ರ ತಕ್ಕಂತೆ ನಾವು ಸೇವೆ ಮಾಡಿದಾಗ ಅವರ ಏನು ಸಂತೋಷದಿಂದ ಏನ್ ನಮಗೆ ಹರಿಸ್ತಾರ ಅದೇ ನಮಗ ಶ್ರೀರಕ್ಷೆ. ಅದಕ್ಕಾಗಿ ಗುರುಗಳ ಸೇವೆಯನ್ನು ಮಾಡಿ ನಮಗೆ ಅಧಿಕಾರ ಸಿಕ್ಕಂತ ಸಂದರ್ಭದೊಳಗ ಒಳ್ಳೆ ಅಧಿಕಾರದ ಆಡಳಿತವನ್ನು ನಾವು ಮಾಡಬೇಕು. ನಮ್ಮ ಸಿಕ್ಕದವಂತ ತಿಳ್ಕೊಂಡು ದಿಢೀರ ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಬಾರದು. ಹೀಗೆ ಒಂದು ಊರೊಳಗ ಇಬ್ಬರು ಅಣ್ಣತಮ್ಮರು ಇದ್ರು. ಸಣ್ಣ ವಯಸ್ಸಿನೊಳಗ ತಂದಿನ ಕಳ್ಕೊತಾರ ಅವ್ರು ಇಬ್ರು ಅಣ್ಣತಮ್ಮರು, ದುರ್ಗಪ್ಪ ಮತ್ತು ಮುದುಕಪ್ಪ ಅಂತ ಅಣ್ಣತಮ್ಮರು ಅವರಿಬ್ಬರು. ಊರನ್ನ ಎಲ್ಲರ ಹಿರಿಯರು ಕೂಡ್ಕೊಂಡು ಆ ಊರಿನ ಹಿರಿಯ ಸ್ಥಾನವನ್ನು ಅಣ್ಣ ಕೊಡ್ತಾರೆ ದುರ್ಗಪ್ಪಗ. ಆ ದುರ್ಗಪ್ಪಗ ಅಧಿಕಾರ ಕೊಟ್ಟಾಗ ಊರನ್ನ ಎಲ್ಲಾ ಹಿರಿಯತನವನ್ನ ದುರ್ಗಪ್ಪ ಮಾಡ್ತಿರ್ತಾನ. ಆದ್ರ ಅವ್ರ ತಮ್ಮಗ ಬಹಳ ಸಂಕಟ ಆಗ್ತದ. ಇಲ್ಲ ನಮ್ಮ ಊರಿನ ಹಿರಿಯತನ ಎಲ್ಲ ಮಂಡನೆ ಮಾಡತ್ತ ತಿಳ್ಕೊಂಡು ಆ ತಮ್ಮನ ಹೆಂಡತಿ ಬಹಳ ಒಂದು ಸಂಕಷ್ಟದಿಂದ ಗಂಡನ ಮುಂದೆ ಹೇಳ್ತಾಳ, ಇಲ್ಲ ನಿಮ್ಮ ಅಣ್ಣ ಇಡೀ ಊರು ಹಿರಿಯತನ ಮಾಡತ್ತೆಲ್ಲ, ಎಲ್ಲಿ ಪ್ರತಿಯೊಂದು ಕಾರ್ಯಕ್ಕೆ ಅವನೇ ಹೊಂಟಾನ, ನೀ ಬರೀ ಮನೆ ಕೂತ್ಕೊಂಡು ಬರೀ ಹೊಲದ ಕೆಲಸ ಮಾಡಿದ್ರೆ ಹ್ಯಾಂಗ, ನೀನು ಹೋಗವ್ ನಿಂದ ಬೆನ್ನತ್ತಿ, ನೀನು ಹೋಗು, ನೀನು ನೋಡ್ಕೊಂತಂದು ಒತ್ತಿ ಗಂಡಿಗೆ ಹೇಳಿದಾಗ ಅವನು ಒಂದ್ ದಿವಸ ಅವ್ರ ಅಣ್ಣ ಬೆಳಗಿನ ಜಾವ ಏನೋ ಒಂದು ಊರೊಳಗೆ ಒಬ್ಬರು ತಿಳ್ಕೊಂಡಿರ್ತಾರ, ಆ ಒಂದು ಕಾರ್ಯಕ್ಕೆ ಹೋಗ್ತಿರ್ತಾನ ಆ ದುರ್ಗಪ್ಪ. ಅಣ್ಣ ನಾನು ಬರ್ತೀನಿ ನಿಜ ತಿಳ್ಕೊಂಡು ಕೇಳಿದಾಗ, ಬೇಡಪ್ಪ ನೀ ಯಾಕೆ ಬರ್ತೀನಿ, ನಾ ಹೋಗಿ ಬರ್ತೀನಿ, ಇಲ್ಲ ನಾನೂ ಬರ್ತೀನಿ ತಿಳ್ಕೊಂಡು
ಅಣ್ಣನ ಜೊತೆ ತಮ್ಮನು ಹೋಗ್ತಾನ. ನಮ್ಮ ಅಣ್ಣ ಹಿರೇತನ ಹ್ಯಾಂಗ್ ಮಾಡ್ತಾನ, ಅಲ್ಲಿ ಯಾವ ರೀತಿಯಿಂದ ಸ್ಪಂದನೆ ಮಾಡ್ದಂತ ತಿಳ್ಕೊಂಡು ನಾನು ನೋಡ್ಬೇಕು ತಿಳ್ಕೊಂಡು ತಮ್ಮ ಹೋಗ್ತಾನ. ಅಲ್ಲಿ ಹೋದಾಗ ಆ ಊರಿನ ಒಬ್ಬ ವಯಸ್ಕರ ಅವನ ಹೆಂಡತಿ ತೀರ್ಕೊಂಡಿರ್ತಾಳೆ. ಅಲ್ಲಿ ಹೋಗಿ ಸಮಾಧಾನ ಮಾಡ್ದ ನಾವು ದುರ್ಗಪ್ಪ, ಹೌದಪ್ಪ ಬಹಳ ಚಲೋ ಹೆಂಡತಿ, ಬಂದವ್ರಿಗೆ ಹೋದವ್ರಿಗೆ ಎಲ್ಲರಿಗೆ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದಳು, ಈ ತರ ಆಗ್ಬಾರ್ದಿತ್ತು, ನಿಮ್ಮ ತಂದೆ ತಾಯಿ ಬಹಳ ಚೆನ್ನಾಗಿ ನೋಡ್ಕೊಂಡಾಳ ಕಿರು ತನಕ, ಎಲ್ಲ ಒಳ್ಳೆ ರೀತಿಯಿಂದ ನಮಗ ಬಹಳ ದುಃಖ ಆಗ್ಯದ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ದಾನ. ಸಮಾಧಾನ ಮಾಡಿ ಎಲ್ಲ ಧೈರ್ಯ ಹೇಳಿ ಆ ಅಂತ್ಯಕ್ರಿಯೆ ವಿಧಿ ವಿಧಾನಗಳು ಎಲ್ಲಾ ಮುಂದೆ ನಿಂತ್ಕೊಂಡು ಹಿರೇತನ ಮಾಡಿ ಇಬ್ಬರು ಮನೆಗೆ ಬರ್ತಾರ. ಅವಾಗ ತಮ್ಮ ಅಂತಾನ, ಇಲ್ಲ ನಮ್ಮ ಅಣ್ಣ ಹೆಂಗ ಮಾಡ್ಯಾನ ಹಂಗ ನಾನೂ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಏನೋ ಒಂದು ಆಟ ಹೂಡಿ ಅಣ್ಣನ ಅಧಿಕಾರವನ್ನು ತಮ್ಮ ಕಸ್ಕೋತಾನ. ಮತ್ತೆಲ್ಲರೂ ಊರವ್ರು ಕುಡ್ಕೊಂಡು ತಮ್ಮಗ ಅಧಿಕಾರ ಕೊಡ್ತಾರ. ಅವಾಗ ತಮ್ಮನ್ ದರ್ಬಾರ್ ಸುರಾಯ್ತು. ಅವನ ಹೆಂಡತಿ ಖುಷಿನೇ ಖುಷಿ, ಯಾವಾಗಾರ ಅಣ್ಣನ ಕೈಯಂದು ಅಧಿಕಾರ ಕಸ್ಕೋಬೇಕನ್ನುವಂತ ಹಾಕಿ ಏನಿತ್ತು ನಂದು ಇಷ್ಟ ಈಡೇರ ತಿಳ್ಕೊಂಡು ಗಂಡಗ ಚಲೋ ಚಲೋ ಬಟ್ಟೆ ಹೊಲಸ್ತಾಳ. ಅವ್ರ ಅಣ್ಣ ಹ್ಯಾಂಗ್ ಮಾಡ್ತಿದ್ದ ಹಂಗೆ ಇವನು ಹೋಗಾಕ ಊರನ್ನ ಜಗಳಿಗಳು ಕಚೇರಿಗಳು ಎಲ್ಲಾ ಒಂದು ಬಗೆಹರ್ಸಕ್ಕ ಹೋಗ್ತಿರ್ತಾನ. ಒಂದು ದಿವಸ ಅವ್ರ ಅಣ್ಣಗ್ ಬಂದಂತ ಒಂದು ಸಂದರ್ಭ ತಮ್ಮಗನು ಬರ್ತದ. ಇವನು ಎಲ್ಲ ಬೆಳಗಿನ ಜಾವ ಎದ್ದು ಚಲೋ ಬಟ್ಟೆ ಹಾಕೊಂಡು ಅವ್ರ ಊರೊಳಗ ಹೆಣ್ಮಗಳು ಏನ್ ತೀರ್ಕೊಂಡಿರ್ತಾಳ ಆ ಮನೆಗೆ ಹೋಗ್ತಾನ. ಹೋಗಿ ಅವನಿಗೆಲ್ಲ, ಇಲ್ಲಪ್ಪ ಬಹಳ ದುಃಖದ ಸಂಗತಿ ಇದು, ನಿನ್ ಹೆಂಡತಿ ಸರಿ ಹೋಗಿದ್ದು ಬಹಳ ನನಗ ದುಃಖ ತಂದದ, ಇಡೀ ನಮ್ಮ ಊರಾಗ ಬಹಳ ಎಲ್ಲರೂ ಬಹಳ ಮಾತಾಡದಾರ, ಬಹಳ ಚಂದ ಇದ್ದಳು ನಿನ್ ಹೆಂಡತಿ, ಈ ತರ ಆಗ್ಬಾರ್ದಿತ್ತು, ಹಂಗೇನ್ ತಿಳ್ಕೊಬೇಡ ನೀನು, ಏನ್ ನಿನ್ ಹೆಂಡತಿ ಅದಳಲ್ಲ, ಇಡೀ ನಮ್ಮ ಊರಿಗೆ ನಾ ಹೆಂಡತಿ ಹೇಳಿ ಅಂತ ತಿಳ್ಕೊಂಡು ಅವ ಹೇಳ್ತಾನ. ಹೇಳ್ದಾಗ ನಡೆದಂತ ಜನ ಎಲ್ಲ ಇಷ್ಟು ಸಿಟ್ಟಿಗಾದ್ರೆ ಎದ್ದು ಹೊಡಿ 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 ಹೊಡಿತಾರ. ಅವನಿಗೆ ಏನಪ್ಪ ಮೈಯಂದು ಶರ್ಟ್ ದೋತ್ರ ಆ ವಸ್ತ್ರ ಎಲ್ಲವನ್ನು ಹರಿದು ಹೋಗುವಂತ ಸ್ಥಿತಿ ಒಳವನಿಗೆ ಹೊಡಿತಾರ. ಹೊಡ್ಸ್ಕೊಂಡು ಮನೆಗೆ ಬರ್ತಾನ. ಮನೆಗೆ ಅಕ್ಕಿ ಅವನ ಹೆಂಡತಿ ದಾರಿ ಕಾಯ್ತಿರಿ, ನನ್ನ ಗಂಡ ಇವತ್ತ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಅಂತ ತಿಳ್ಕೊಂಡು ಬಹಳ ಆತುರದಿಂದ ಕಾಯ್ತಿರ್ತಾಳೆ. ಬಂದು ಮನಿ ಮುಂದೆ ಬಂದು ಬಾಗಿಲು ಬಡಿತಾನ. ಬಾಗಿಲು ಹೊರಗೆ ಬರ್ತಾಳೆ. ಹೊರಗೆ ಬಂದು, ಇಷ್ಟೊತ್ತಿಗೆ ಯಾಕೆ ಬಂದು ಭಿಕ್ಷೆ ಬೇಡಕ್ಕೆ ನಡಿ ಆ ಕಡೆ ಅಂತಾಳ. ಇಷ್ಟೊತ್ತಿಗೆ ನನ್ನ ಗಂಡು ಬರೋ ಟೈಮ್ ಆಗ್ಯದ, ಆಮೇಲೆ ಬಾ ಹೋಗಂತ ತಿಳ್ಕೊಂಡು ಜಬರ್ಸಿ ಕಳಿಸ್ತಾಳ. ಅವಾಗ ಅವ ಅಂತಾನ, ಇಲ್ಲ ನಾನಾದೇನಿ ಅಂತ ತಿಳ್ಕೊಂಡು ಹೇಳ್ದಾಗ ಅವಾಗ ಮನೆಯಾಗ ಒಳಗೆ ಕರ್ಕೊಂಡು ಹೋಗಿ ಎಲ್ಲ ಬಟ್ಟಿಗಳನ್ನ ತೆಗೆದು ಸ್ನಾನ ಮಾಡಿಸಿ ಮತ್ತ ಅವನಿಗೆಲ್ಲ ಉಪಚಾರ ಮಾಡ್ದಾಳ. ಹಂಗ ನಾವು ಒಬ್ರು ಮಾಡ್ತಾರಂತ ತಿಳ್ಕೊಂಡು ನಾವೇನು ಮಾಡಕ್ ಹೋಗಬಾರ್ದು. ಸುಮ್ಮನೆ ನೋಡ್ಬೇಕು, ಸುಮ್ಮನೆ ಕೇಳ್ಬೇಕು. ನಮ್ಮ ಗುರುಗಳು ಅಪ್ಪನೇ ಏನ್ ಮಾಡ್ಯಾರ ನಾವೆಲ್ಲ ಕೇಳಿದ್ದು ಸತ್ಯ. ನಾ ಇವತ್ತಿಲ್ಲಿ ಹೇಳೋದೆಲ್ಲ ಸತ್ಯವಾದ ನುಡಿಗಳೇನ ನಾ ಹೇಳೋದು. ಅವ್ರೇನ್ ಹೇಳ್ಯಾರ, ಸೇವಾ ಮಾಡ್ರಿ, ವಿದ್ಯಾ ಕಲೀರಿ, ಸಮಾಜದೊಳಗ ನಿಮ್ಗೊಂದು ದೊಡ್ಡ ಹೆಸರು ಬರ್ತದ. ಆದ್ರ ಇಲ್ಲಿ ಬಂದು ನೀವು ಏನೂ ಮಾಡಕ್ ಹೋಗ್ಬೇಡ್ರಿ, ಸುಮ್ಮ ಸೇವಾ ಮಾಡ್ರಿ, ಕಲೀರಿ, ನೀವು ಸಮಾಜದೊಳಗ ವಿದ್ಯಾವಂತರಾಗ್ತೀರಿ. ನಮ್ಮ ಆಶ್ರಮದ ಏನ್ ತತ್ವ ಉಪದೇಶಗಳು ಅದಾವ, ಪುರಾಣ ಪ್ರವಚನ ಧರ್ಮ ಪ್ರಚಾರ ಏನು ಮಾಡದದ ಅದ್ರೊಳಗ ನೀವು ನಿರತರಾಗಿರಿ. ನೀವು ಸಂಗೀತವನ್ನು ಕಲಿದು ಸಂಗೀತವನ್ನು ಇನ್ನೂ ಮಕ್ಕಳಿಗೆ ನೀವು ಉಣಬಡಿಸಿರಿ. ಸಂಗೀತವನ್ನು ಸಂತತೆಯನ್ನು ಹೆಚ್ಚಿಗೆ ಮಾಡ್ರಿ. ತಬಲಾವನ್ನು ಕಲಿತು ತಬಲಾ ನುಡಿಸುವಂತಹ ವಿದ್ಯಾರ್ಥಿಗಳು ನೀವು ಸಹಿತ ಪಾಠಶಾಲೆ ಮಾಡಿ ತಯಾರು ಮಾಡ್ರಿ. ಇದು ಬೆಳಿಬೇಕು, ನಿಂತು ನೀರಾಗಬಾರದು. ಇದು ಸಂಗೀತದ ಕಾಶಿ, ಇದು ಸಂಗೀತದ ಸಮುದ್ರ, ಸಂಗೀತದ ವಿಶ್ವವಿದ್ಯಾಲಯ, ಇದು ಮುಂದುವರಿಬೇಕು ತಿಳ್ಕೊಂಡು ತಮ್ಮ ಜೀವಿತಾವಧಿಯೊಳಗ ಎಲ್ಲರಿಗೂ ಸಹಿತ ನಾವು ಶಿಷ್ಯರಿಗೆ ಅವ್ರು ಹೇಳುವಂತ ಪೂಜ್ಯ ಗುರು ಹೇಳುವಂತ ನುಡಿಗಳು ನಾವೆಲ್ಲ ಕೇಳಿ ಬೆಳೆದೀವಿ, ಅವರನ್ನು ನೋಡಿ ಬೆಳೆದೀವಿ. ಅವ್ರು ಯಾವ ರೀತಿ ಒಳಗಿದ್ರು ಅವರ ಮಂತ್ರಮಯವಾದಂತ ಶರೀರವನ್ನು ಮುಟ್ಟಿ ಅವೆಲ್ಲವನ್ನು ನಾವು ಘಟನೆಗಳನ್ನು ನೆನಪು ಮಾಡ್ಕೊಂಡಾಗ ಏನೋ ಒಂದು ಸುವರ್ಣ ಯುಗ ನಮ್ಮ ಜೀವನದೊಳಗ, ಏನು ಬಂಗಾರದ ಯುಗ ಕೇಳಿವಿ ನಾವು. ಹಿಂದಕ್ಕ ಬಂಗಾರದ ಒಂದು ಊರೇ ಇದ್ದಂತ ಆ ತರ ನಮ್ಮ ಜೀವನದೊಳಗ ಪೂಜ್ಯ ಅಜ್ಜರ್ ಇದ್ದಂತ ಸಂದರ್ಭದೊಳಗ ಅವ್ರ ಏನು ನಾವು ನೋಡೀವಿ, ಅವ್ರ ಏನು ನಾವು ಕಂಡೀವಿ, ಅವರ ಉಪದೇಶವನ್ನು ನಾವು ಏನು ಕೇಳೀವಿ, ಅವರನ್ನ ಕರೆಸಿ ನಾವು ಮನೆಯೊಳಗೆ ಏನು ಶಿವ ಪೂಜೆ ಮಾಡಿಸಿವಿ, ಅವರ ಕರೆಸಿ ಅವರ ತುಲಾಭಾರವನ್ನ ಮಾಡಿ ಆಶ್ರಮ ಒಂದು ಬೆಳಿಲಿಕ್ಕೆ ನಾವು ಏನು ಸಹಾಯ ಮಾಡೀವಿ, ಅವು ನಾವೇ ಪುಣ್ಯವಂತರು, ನಾವೇ ಧನ್ಯವಂತರು ಅನ್ನುವಂತ ಮಾತನ್ನು
ಇವತ್ತಿನ ದಿವಸ ಹೇಳುತ್ತಾ ಪೂಜ್ಯರು ಈ ಒಂದು ಶರಣಬಸವನ ಪುರಾಣದೊಳಗ ಎಲ್ಲಾ ದೇವಾನು ದೇವತೆಗಳನ್ನು ಪಂಚ ಆಚಾರ್ಯರನ್ನು ಬಸವಾದಿ ಶಿವಶರಣರನ್ನು ಎಲ್ಲ ಒಂದು ಶಿವಶರಣೀಯರನ್ನು ಸಹಿತ ಮೊದಲು ಮಾಡಿಕೊಂಡು ನಮ್ಮ ಗುರು ಪರಂಪರೆಯ ಬಗ್ಗೆ ನಮ್ಮ ಗುರುಗಳು ಯಾವ ರೀತಿ ಒಳಗ ಬೆಳೆದರು, ಅವರ ಹೆಸರು ಏನು, ಅವರ ಊರು ಏನು, ಜನನ ಏನು, ಎಲ್ಲವನ್ನೂ ಸಹಿತ ಈ ಪುರಾಣದೊಳಗ ಪ್ರತಿ ಪುರಾಣದೊಳಗ ಒಂದೊಂದು ಪುರಾಣದೊಳಗ ಬಹಳಷ್ಟು ಬರ್ದಾರ. ಕೆಲವೊಂದು ಪುರಾಣದೊಳಗ 5 8 ನುಡಿ ಒಳಗ ತಮ್ಮ ಚರಿತ್ರೆಯನ್ನು ತಮ್ಮ ಪರಿಚಯವನ್ನು ಮುಗಿಸಿದ್ದಾರೆ. ಹೀಗೆ ಈ ಪುರಾಣದೊಳಗೆ ಸಹಿತ ತಮ್ಮ ವಿದ್ಯೆ ಕಲಿಸಿದ ಗುರು ಗುರುವಿನ ಗುರು ಹಾಗೂ ಪರಮಾರಾಧ್ಯರ ಒಂದು ಚರಿತ್ರೆಯನ್ನು ಸಹಿತ ಅವರ ಮಾಹಿತಿಯನ್ನು ಸಹಿತ ಇದರೊಳಗೆ ಹೇಳ್ಯಾರ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಹೇಳುತ್ತಾ, ನಾಳಿನ ದಿವಸ ಮುಂದೆ ಆನೆಗಲ ಅಜ್ಜರ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಮ್ಮ ಜನರ ಬಗ್ಗೆ ಈ ಪುರಾಣದೊಳಗ ಪರಿಚಯವನ್ನು ತಮ್ಮ ಗ್ರಾಮದ ಬಗ್ಗೆ ಅವರ ತಂದೆ ತಾಯಿ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಾವು ಯಾರಿಂದ ಯಾವ ಭಾಷೆಯನ್ನು ನಾನು ವಿದ್ಯೆಯನ್ನು ಕಲಿತಿ ಅನ್ನುವಂತ ಪ್ರತಿಯೊಂದು ಎಳೆಯಾಗಿ ತಮ್ಮ ಕವಿ ಪರಿಚಯ ಒಳಗ ಅಜ್ಜವರು ಹೇಳ್ಯಾರ. ಅದಕ್ಕಾಗಿ ಇವತ್ತಿನ ದಿವಸ ಈ ನೋಡ್ರಿ ಶ್ರಾವಣ ಮಾಸದೊಳಗ ಎಲ್ಲರೂ ಸಹಿತ ನಾವು ಯಾಕೆ ಶ್ರಾವಣ ಮಾಸವನ್ನೇ ನಾವು 12 ಮಾಸದೊಳಗ ಶ್ರೇಷ್ಠ ಮಾಸ ಅನ್ನುವಂತ ನಾವು ಯಾಕೆ ಸ್ಥಾನಮಾನ ಕೊಟ್ಟಿವಿ ಅಂದ್ರೆ ಈ ಒಂದು 12 ವರ್ಷದ 365 ದಿವಸದೊಳಗ ನಾವು ಏನು ಪೂಜಾದಿ ಧ್ಯಾನ ಆದಿ ಮಾಡ್ತೀವಿ ಆ ಎಲ್ಲವನ್ನು ಸಹಿತ ಈ ಒಂದು ತಿಂಗಳದೊಳಗ ನಾವು ಪರಿಪೂರ್ಣ ಮಾಡ್ಕೋಬೇಕಾದ್ರೆ ಅದು ಏನಾರ ಸಾಧನೆ ಸಿದ್ಧಿ ಮಾಡ್ಕೋಬೇಕಾದ್ರೆ ಈ ಶ್ರಾವಣ ಮಾಸದೊಳಗ ನಾವು ಕೈಕೊಳ್ಬೇಕು, ನಾವು ಸಾಧನೆ ಮಾಡಬೇಕು, ನಾವು ಪೂಜಾ ವಿಧಿವಿಧಾನವನ್ನು ಸಹಿತ ಈ ಮಾಸದೊಳಗೆ ನಾವು ಮಾಡ್ಬೇಕು. ಏನೋ ಒಂದು ವ್ರತವನ್ನು ಹಿಡಿಯಬೇಕಾದ್ರೂ ಸಹಿತ ಈ ಒಂದು ಶ್ರಾವಣ ಮಾಸದೊಳಗೆ ನಾವು ಹಿಡಿಬೇಕು. ಅದಕ್ಕಾಗಿ ಈ ಶ್ರಾವಣ ಮಾಸದೊಳಗ ಈ ಶರಣಬಸವೇಶ್ವರ ಪುರಾಣವನ್ನು ಅಧಿಕ ಮಾಸ ಬಂದಂತ ಸಂದರ್ಭದೊಳಗ ಪ್ರತಿ ಸಲವೂ ಸಹಿತ ನಮ್ಮ ಆಶ್ರಮದೊಳಗ ಶರಣಬಸವನ ಪುರಾಣವನ್ನು ನಾವು ಕೇಳ್ತಾ ಬಂದಿದ್ದೇವೆ. ಆದ್ರೂ ಸಹಿತ ಶ್ರವಣ ಅಂದ್ರೆ ಏನು ಕೇಳೋದು, ನಾವು ಪ್ರತಿ ವರ್ಷ ಅದೇ ಪುರಾಣ ಹತ್ತಿದ್ರು ಸಹಿತ ಪ್ರತಿ ವರ್ಷ ನಾವು ಕೇಳಬೇಕು, ಕೇಳಿ 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 ಮನನ ಮಾಡ್ಬೇಕು. ನಾವು ಕುತ್ಕೊಂಡು 4 ತಾಸ 5 ತಾಸ ಬುಕ್ ಹಿಡ್ಕೊಂಡು ಹೋದ್ರೆ ಅವೆಲ್ಲ ಕಂಠಪಟ್ಟ ಆಗಂಗಿಲ್ಲ. ನಾವು ಏನು ಕಿವಿಯಾರಿ ಕೇಳ್ತೀವಿ ನಿಶಬ್ದವಾಗಿ ಏನು ನಾವು ಕೇಳ್ತೀವಿ, ಕೇಳಿ ಕೇಳಿ ನಾವು ಎಲ್ಲ ಕಲಿಬಹುದು. ಆದ್ರೆ ನಾವೆಲ್ಲ ಕುತ್ಕೊಂಡು ಏನು ಓದಿಲ್ಲ. ನಾ ವಿಚಾರ ಮಾಡಿದ್ರೆ ಬಹಳ ಒಂದು ಕಲ್ಲು ಒಳಗೆ ಏನು ಕರಿಕಲ್ಲ ಬರ್ತದೆ ಅದೇ ಕಲ್ಲ ಅಂತ ಒಂದು ದಡ್ಡನ್ನು ಸಹಿತ ಮೂರ್ತಿ ಮಾಡಿದಂತ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಇಲ್ಲಿ ಬರುವಂತ ಒಂದು ಕಲೆಗಳೆಲ್ಲ ಇದಕ್ಕೊಂದು ನಾವು ಒಂದು ಸಂಗತಿ ನೆನಪು ಬರ್ತದೆ ನನಗೆ. ದಾವಣಗೆರೆ ಒಳಗ ಅಜ್ಜೋರು ವೀರೇಶ್ವರ ಪುಣ್ಯಾಶ್ರಮ ವಾಸ್ತವಿಕ ಇದ್ರು ಸುಮಾರು 2007ರಲ್ಲಿ. ಅವಾಗ ಅವ್ರಿಗೆ ಸ್ವಲ್ಪ ಕಾಲಿಗೆ ಇನ್ಫೆಕ್ಷನ್ ಆಗಿ ಒಂದು ಕೊಬ್ಬರಿ ಹಿಂದಿತ್ತಂತ ಒಂದು ಚೂರನ್ನು ಕೆರ್ಕೊಂಡಿದ್ದಕ್ಕೆ ಈ ಬಲಗಾಲ ಅವ್ರಿಗೆ ಕಾಲ ಬಹಳ ಉಬ್ಬಿತ್ತು. ಹೀಗಾಗಿ ವಿಶ್ರಾಂತಿಗೆ ಒಂದು 15 ದಿವಸ ಅಲ್ಲೇ ಇದ್ರು ಅಜ್ಜವ್ರು. ಅವಾಗ ಇದ್ದಂತ ಸಂದರ್ಭದೊಳಗ ಈ ಲೈವ್ದೊಳಗ ಅವರು ನೋಡುವರು ನಮ್ಮ ಸ್ನೇಹಿತರು ಅಂದ್ರೆ ನಾವು ಯಾವ ರೀತಿಯಿಂದ ಆಶ್ರಮಕ್ಕೆ ಬಂದಿವಿ ಅನ್ನೋಂತ ಇದು ಒಂದು ಘಟನೆ. ನಮ್ಮ ಸರ್ಕಿಟ್ ಬಳಗದೊಳಗ ರಮೇಶ್ ಕೋಲ್ಕುಂದ ಅನ್ನುವಂತ ನಮ್ಮ ಗೆಳೆಯ ಇವತ್ತಿನ ದಿವಸ ಅವರು ಸಹ ಸಂಗೀತ ಶಿಕ್ಷಕರಾಗಿ ಸಂಗೀತ ತಮ್ಮದೇ ಆದಂತ ಒಂದು ಸ್ಥಾನಮಾನ ಪಡೆದಂತ ರಮೇಶ್ ಕೋಲ್ಕುಂದ ಸ್ಟೇಡಿಯಂ ತಾಲೂಕು ಬಹಳ ಬಡತನದಿಂದ ಬಂದಂತ ಬಡತನ ತಂದೆ ಕಳ್ಕೊಂಡು ತಾಯಿಯ ಒಂದು ಸ್ಥಿತಿಯು ಸಹಿತ ಚೆನ್ನಾಗಿರಲಿಲ್ಲ. ಬೇರೆಯವರು ತಂದು ಇಲ್ಲಿ ಆಶ್ರಮಕ್ಕೆ ಬಿಟ್ರು. ಒಬ್ಬರು ಹಿರೇಮಠ ಕಲ್ಮಠ ಸರ್ ಅಂತಂದು ಅವ್ರು ತಂದು ಬಿಟ್ಟಿಂದ ಇಲ್ಲಿ ಸಂಗೀತವನ್ನ ಕಲ್ತ ಗುರುಗಳು ಸೇವಕ್ಕೆ ಬಂದ್ರು. ಅವರು ನೋಡಿದ್ರೆ ಕುಡ್ಕೊಂಡು ಸೇವೆ ಮಾಡ್ತಿದ್ವಿ. ನಮ್ಮ ದಾವಣಗೆರೆ ಪುಣ್ಯಾಶ್ರಮದ ಮ್ಯಾನೇಜರ್ ಶಿವಬಸವ ಜಯಂತಿ ಮಠ್ ಅವ್ರು ಅದೇ ವರ್ಷ ಮದುವೆ ಆಗಿದ್ರು. ನಮ್ಮೆಲ್ಲ ಒಂದು ಸರ್ಕಿಟ್ ಬಳಕ ಮನೆಗೆ ನಾಷ್ಟ ಕರೆದಿರೋರು. ಬುಧವಾರ ದಿವಸ ನಾನು ಅದವರಿಗೆ ಚೌರ ಮಾಡ್ತಾ ಇದ್ದೆ. ರಮೇಶ್ ಅವರು ಸಂಗೀತ ಒಂದು ಸ್ಪರ್ಧೆ ಸ್ಥಳ ಬಾಲಿವುಡ್ ಬರ್ಬೇಕಾಗಿತ್ತು. ಒಂದ್ 4 ಜನರು ಬೆಳಿಗ್ಗೆ ಜಲ್ದಿ ಕರ್ಕೊಂಡವ್ರು ನಾಷ್ಟ ಮಾಡಿ ಬಂದ್ ಇಲ್ರಪ್ಪ ನಾವು ಹೋಗಿ ಬರ್ತೀವಿ ಬಾಲಿಕೋಟಕ್ಕೆ ಅಂತ ತಿಳ್ಕೊಂಡು ಅಜ್ಜರಿ ಅಪ್ಪನ ಕೇಳಿದಾಗ, ಹೌದಾ ಶಿವಸಯ್ಯ ಏನ್ ಮಾಡ್ಸಿದ್ ನಾಷ್ಟ ಏನ್ ಮಾಡ್ಸಿದ್ ಶಿವಸಯ್ಯ ಅಂತ ಕೇಳಿದ್ರು. ಇಲ್ರಪ್ಪ ಪಡ್ಡು ಮಾಡ್ಸಿರ್ರಿ. ಪಡ್ಡು ಮಾಡ್ಸಿದ್ದವ ಅಂದ್ರ. ಹೌದು ರಮೇಶ ಪಡ್ಡು ಹೆಂಗ್ ಮಾಡ್ತಾರೆ ಹೇಳಿ ನನಗ ಅಂದ್ರ ಅಜ್ಜವ್ರು. ಪಡ್ಡು ಹೆಂಗ್ ಮಾಡ್ತಾರ? ಪಾಪ ಅವ್ರ ಮನೆಯೊಳಗೆ ಪಡ್ಡೇ ತಿಂದಿಲ್ಲ ಅವ. ಅವ್ರ ಮನೆ ಮಾಡಿದ ಅವನಿಗೆ ವಿಷಯ ಗೊತ್ತಿಲ್ಲ. ಇಲ್ರಪ್ಪ ಎಣ್ಣೆ ಕರೀತಾರೆ ಪಡ್ಡ ಅಂತಂದು ರಮೇಶ್ ಹೇಳ್ದ. ಅವಾಗ ಅಜ್ಜವ್ರ ಗುರುಗಳಂದ್ರು,
ಚೌರ ಮಾಡಿದ್ದೆ, ಎಲ್ಲ ಎಣ್ಣೆ ಹಚ್ಚಿದ್ದೆ. ಆ, ತಲೆಗೆ ಬಡ್ಕೊಂಡ್ರು. ಕಟಾಕಡ ಅಯ್ಯೋ ನೀನು ಕಲ್ಲೆ, ಇಲ್ಲೇ ಒಂದು ಮೂರ್ತಿ ಆಗ್ಬೇಕು ನೀನಂದ್ರು. ಅವಾಗ ಅಜ್ಜವರು ರಮೇಶ ಬಡ್ಡೆ ಹೆಂಗ್ ಮಾಡ್ತಾರ ಹೇಳ್ತೀನಿ ಕೇಳಿ ನೀನಂದ್ರು. ಒಲಿ ಮ್ಯಾಗ ಹಂಚಿಡ್ಬೇಕು, ಅವು 8, 12 ಈ ತರ ಇರ್ತಾವ ಹಂಚದ ಖಾನಿ. ಅದು ಸ್ವಲ್ಪ ಎಣ್ಣೆ ಹಾಕ್ಬೇಕು, ಹಾಗೆ ಹಿಟ್ಟು ಹಾಕ್ಬೇಕು ಕಲ್ಸಿದ್ದು. ಮ್ಯಾಗ ಒಂದು 5 ನಿಮಿಷ ಒಂದು ಪ್ಲೇಟ್ ಮುಚ್ಚಬೇಕು. ಒಂದು 5 ರಿಂದ 7 ನಿಮಿಷ ಆದಿಂದ ತೆಗಿಬೇಕು. ತೆಗೆದು ಎಲ್ಲ ಕೈಗೆ ಹಿಟ್ಟು ಹತ್ತ ನೋಡ್ಬೇಕು. ನೀವು ಕೈಗೆ ಹಿಟ್ಟು ಹತ್ತಿತ್ತಂದ್ರ ಅದು ಇನ್ನೂ ಸರಿಯಾಗಿ ಬಂದಿಲ್ಲ ಅಂದ, ಕೆಳಗ ಇದಾಗಿಲ್ಲ ಅಂದಾಗ. ಹಿಟ್ಟು ಹತ್ತಲ್ಲ ಅಂದ್ರೆ ಹೊಳ್ಳಿಸಿ ಹಾಕ್ಬೇಕು. ಮತ್ತೊಂದು 5 ನಿಮಿಷ ಬಿಟ್ರೆ 1-2 ಸಲ ಹೊಳ್ಳಿಸಿ ಹಾಕಿದೆ ಅಂದ್ರೆ ಅವಾಗ ಪಡ್ ತಯಾರಾಗ್ತದೆ ಅಂತ ತಿಳ್ಕೊಂಡು ಅಜ್ಜರ ಪುಣಿ ಮಾಡಿದ್ರು. ಹಿಂಗ ಪಡ್ ತಯಾರಿ ಮಾಡ್ತಾರ. ಹಂಗ ಅಂತ ಶಿಷ್ಯರನ್ನು ಅವ್ರ ಜೊತೆ ನಾವೆಲ್ಲರೂ ಬೆಳೆದೀವಿ. ಅಂತ ಶಿಷ್ಯರನ್ನು ಸಹಿತ ಕರೆಸಿ ಇದನ್ನ ಕಲಿ, ಇದ್ರಾಗ ನೀ ಮುಂದುವರಿ, ಇದನ್ನ ಅಭ್ಯಾಸ ಮಾಡು, ಈ ತರ ಬರೆಯಕ್ ವಲ್ಲಂದ್ರೂ ಸಹಿತ ನೀ ಬರಿ ಅಂತ ತಿಳ್ಕೊಂಡು ಬರೆಸಿ ಎಲ್ಲಾ ದಡ್ರನ್ನು ಸಹಿತ ಸಮಾಜದೊಳಗ IAS ಅಧಿಕಾರಿ ಇಲ್ಲಂತ ಗೌರವ ನಮ್ಮ ವೀರೇಶ ಪುಣ್ಯಾಶ್ರಮ ಶಿಷ್ಯರಿಗದ. ಸಮಾಜದೊಳಗ ಇಡೀ ನಮ್ಮ IAS, IPS, KS ಏನ್ ದೊಡ್ಡ ಸಾಹೇಬ್ರದರ ಅವ್ರಿಗೆ ಇರುವಂತ ಗೌರವ ಅವ್ರಕ್ಕ 1 ಇಂಚ್ ದೊಡ್ಡದೇ ಇಡೀ ನಮ್ಮ ಸಮಾಜದೊಳಗ ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರಿಗೆ ಆಶೀರ್ವಾದದ. ಅದೇ ಒಂದು ಗುರುವಿನ ಶಕ್ತಿ. ಗುರುವಿನ ಶಕ್ತಿ ಅಂದ್ರೆ ಇದೆ. ನಾವು ಶ್ರದ್ಧೆ, ನಿಷ್ಠೆ, ಏಕೋಪಾಶಾನೆ ಅವರನ್ನೇ ಧ್ಯಾನ ಮಾಡುತ್ತಾ ನಾವು ಬಂದಂತ ಕಂಟಕವನ್ನು, ಸಂಕಟವನ್ನು ಅವರ ಸಾನ್ನಿಧ್ಯವನ್ನು ಅರ್ಪಣೆ ಮಾಡಿಕೊಂಡ್ರ ಅವ್ರ ಬೆಳಿಗ್ಗೆ ಅನ್ನೋದ್ರೊಳಗ ಅದಕ್ಕೊಂದು ದಾರಿ ತೋರಿಸ್ತಾರೆ. ಅಂತ ಶಕ್ತಿ ತ್ರಿಕಾಲ ಪೂಜಾವಂತರು, ತ್ರಿಕಾಲ ದುರಂದರು ಇಡೀ ತಮ್ಮ 90 ವರ್ಷಗಳು ಸಹಿತ ಲಿಂಗಗಾಗಿನೇ ತಮ್ಮ ಶರೀರವನ್ನು ಮುಡುಪಾಗಿಟ್ಟು ತಾವೇ ಲಿಂಗಮಯವಾದಂತಹ ಶರೀರವನ್ನು ಮಾಡಿಕೊಂಡಂತವ್ರು. ಅದಕ್ಕಾಗಿ ಅವ್ರ ಪ್ರತಿ ಪುರಾಣದೊಳಗ ಬರೆಯುವಂತ ಸಂದರ್ಭ ಬಹಳ ದುಃಖದಿಂದ ತಮ್ಮ ಪರಿಚಯವನ್ನು ಅಜ್ಜರು ಹೇಳ್ಕೊಂಡಾರ. ಏನ್ ಹೇಳ್ಕೊಂಡಾರ ಅನ್ನೋದನ್ನು ನಾವು ನಾಳಿನ ದಿವಸ ಕೇಳೋಣ. ಅದಕ್ಕಾಗಿ ಏನೋ ಒಂದು ಭಾಗ್ಯ ಇವತ್ತಿನ ದಿವಸ ನನಗ ಒಂದು ಪುರಾಣ ಸೇವನೆ ಮಾಡ್ಲಿಕ್ಕೆ ಅಜ್ಜರ ಅಪ್ಪಣೆ ಮಾಡ್ಯಾರ. ಏನೋ ನನಗ ಒಂದು 2ನೇ ಒಂದು ಸುವರ್ಣ ಅವಕಾಶ ಇದು. ಅವ್ರ ಸೇವೆ ಮಾಡಿದೊಂದು ಸುವರ್ಣ ದಿನಗಳು, ಇವತ್ತ ವೇದಿಕೆ ಹತ್ತಿದ ಒಂದು ಸುವರ್ಣ ಅವಕಾಶ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ. ಅದಕ್ಕಾಗಿ ನಾಳಿನ ದಿವಸ ಮುಂದೆ ಪೂಜ್ಯ ಪುಟ್ಟರಾಜಜ್ಜವರು ತಮ್ಮ ಪರಿಚಯವನ್ನು ಯಾವ ರೀತಿಯಿಂದ ಹೇಳ್ತಾರೆ ಅಂತ ತಿಳ್ಕೊಂಡು ನಾಳಿನ ದಿವಸ ಕೇಳಂತ ತಿಳ್ಕೊಂಡು